ಸಿನಿಮಾನ. ಮೇಡಮ್, ನೀವು ನಟಿಯಾಗಿ ಸಂಗೀತ ಅವ್ರು ಗೆಲ್ಲಬೇಕು ಅಂತ ನಿಮ್ಗೆ ಅನಿಸ್ತಾ ಆ ಥರದ್ದೇನಂತ? ಸರ್ ಆಬ್ವಿಯಸ್ಲಿ ಇವಾಗ ಏನಂತಂದರೆ ಇವ್ರು ಗೆಲ್ಬೇಕು ಅವ್ರಿಗೆ ಹುಡುಗಿನ ಹುಡುಗ ಅಂತ ಬರಲ್ಲ. ವೆನ್ ಇಟ್ ಕಮ್ಸ್ ಟು ಗೇಮ್ ಈಗ ಒಂದು ಯಾವುದೋ ಕಾಂಪಿಟೇಷನ್ ಅಂದರೆ ಹುಡುಗರಿಗೆ ಬೇರೆ ಕ್ಯಾಟಗರಿ ಅದರದ್ದೇ ಇರುತ್ತೆ. ಬಟ್ ಬಿಗ್ ಬಾಸ್ ಹಾಗೆ ಬರಲ್ಲ. ನಿಮಗೆ ವ್ಯಕ್ತಿತ್ವ ಮತ್ತು ಪರ್ಸನ್ನು ನಿಮ್ಮ ಇಂಡಿವಿಜುವಾಲಿಟಿ ಅಷ್ಟೇ ಬರುತ್ತೆ. ಆ ಥರ ಬಂದಾಗ ನಾವು ಯಾವತ್ತೂ ಹುಡುಗಿ ಹುಡುಗ ಅನ್ನೋದಕ್ಕಿಂತ ಓವರ್ ಆಲ್ ನೋಡಬೇಕಾಗತ್ತೆ. ನಾವು ಪ್ರತಿಯೊಂದು ಅಲ್ಲಿ ನಾವು ಬರೀ ಫಿಸಿಕಲಿ ಸ್ಟ್ರಾಂಗ್ ಇದ್ದರೆ ಮಾತ್ರ ಗೆಲ್ಲಕ್ಕಾಗಲ್ಲ, ಇಲ್ಲ ಏನೋ ಸ್ಟ್ರಾಟಜಿ ಮಾಡಿದ್ರೆ ಗೆಲ್ಲಕ್ಕಾಗಲ್ಲ, ಇಲ್ಲ ನಾವು ತುಂಬ ಮಾತಾಡಿದ್ರೆ ನಗ್ಸಿದ್ರೆ ಇಲ್ಲ ಗಾಸಿಪ್. ನೋ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ನೀವು ಆಲ್ ರೌಂಡರ್ ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಒಂದು ನಿಲುವನ್ನು ನೀವು ಕಾಪಾಡ್ಕೊಂಡು ಬರಬೇಕು. ಯಾಕಂದರೆ ವೀಕ್ಷಕರು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಒಬ್ಬರನ್ನೂ ವೀಕ್ಷಿಸ್ತಾ ಇರ್ತಾರೆ. ಸೊ ನೀವು ಎಲ್ಲಿ ಸ್ವಲ್ಪ ಇಡುವುದ್ರ ಕಷ್ಟನೇ. ಸೊ ಎಂಡ್ ಆಫ್ ದ ಡೇ ಡಿಸರ್ವಿಂಗ್ ಪರ್ಸನ್ ವಿನ್ ಆಗಬೇಕು ಅಷ್ಟೇ. ಅದು ಹುಡುಗಿ ಹುಡುಗ ಡಸಂಟ್ ಮ್ಯಾಟರ್. ಪರ್ಸ್ನಲಿ ಯಾರು ಗೆಲ್ಲಬೇಕು ಅಂತ ಅನಿಸ್ತು? ನನಗೆ ಅನಿಸಿದ್ದವ್ರು ಕಾರ್ತಿಕ್ಕೆ. ನನಗೆ ಅನಿಸಿದ್ದು ನಾನು ಅವ್ರಿಗೆ ಇನ್ಫ್ಯಾಕ್ಟ್ ವಿನ್ ಆದ್ರಲ್ಲ ಅವರೇನೆ. ಸೊ ತನಿಷಾ ಅನ್ನೋ ಹುಡುಗಿನೂ ಕೂಡ ತುಂಬ ಚೆನ್ನಾಗಿ ಆಡ್ತಿದ್ರು. ಪಾಪ ಅವ್ರ ಮದುವೆ ಹುಡುಗಿರಲ್ಲಿ ನನಗೆ ಇಷ್ಟ ಆಗಿದ್ದು ಈ ಸತಿ ಬಿಗ್ ಬಾಸ್ ಜಾಸ್ತಿ ಸ್ವಲ್ಪ ವೆರಿ ಡೈರಿಂಗ್ ಗೆಲ್ಲು ಅಂತ ಅನಿಸಿದ್ದು. ಯಾಕಂದರೆ ನೋಡಿರೋ ಕೆಲವಲ್ಲಿ, ಬಿಕಾಸ್ ನಾನು ಅಷ್ಟು ಫಾಲೋ ಮಾಡಿಲ್ಲ ಟು ಬಿ ಆನೆಸ್ಟ್ ವಿತ್ ಯು. ನೋಡಿರೋದ್ರಲ್ಲಿ ಮತ್ತು ಇವಾಗ ನಾವು ಸೋಷಿಯಲ್ ಮೀಡಿಯಾ ತೆಗೆದ್ರೆ ಜಾಸ್ತಿ ಅವ್ರುಗಳದೇ ಎಲ್ಲ ಕಡೆ ಸತಿ ತುಂಬ ಎಲ್ಲರೂ ಟ್ವೀಟ್ ಆಗಿ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಇತ್ತು. ಯಾವುದೇ ಒಂದು ನಮ್ದು ಏನೇ ಒಂದು ಸ್ಕ್ರಾಲ್ ಮಾಡಿದ್ರೆ ಏನಾದ್ರು ಒಂದು ಅಪ್ಡೇಟ್ ಇರೋದು. ಅದನ್ನೆಲ್ಲ ನೋಡಿದಾಗ ಟ್ರೇಲರ್ ಮತ್ತು ಕೆಲವೆಲ್ಲ ಗ್ಲಿಮ್ಸ್ ನೋಡಿದಾಗ ತನಿಷಾ ವಾಸ್ ಲೈಕ್ ವೆರಿ ವೆರಿ ಗುಡ್ ಕಂಟೆಸ್ಟೆಂಟ್. ಅದಾದ ನಂತರ ಹುಡುಗರಲ್ಲಿ ಅಫ್ಕೋರ್ಸ್ ಇವಾಗ ವಿನ್ನರ್ ನೀವೇ ನೋಡಿದ್ದೀರಾ, ಕಾರ್ತಿಕ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.